ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು 12 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಒಂದು ವ್ಲಾಗಲ್ಲಿ ನಾನು ಒಂದು ಶಾರ್ಟ್ ಫಿಲಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಶಾರ್ಟ್ ಫಿಲಮಲ್ಲಿ ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಇದ್ರದ್ದು ಸ್ಟೋರಿ ಏನಿರುತ್ತೆ, ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದ್ದಾರೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸ್ಕಿಪ್ ಮಾಡ್ದೇ ಈ ಒಂದು ವ್ಲಾಗ್ನ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಬೆಲ್ ಐಕನ್ನ ಕ್ಲಿಕ್ ಮಾಡಬೇಕಾದ್ರೆ ಅದರಲ್ಲಿ ಆಪ್ಷನ್ಸ್ ಬರುತ್ತೆ. ಸೊ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಆವಾಗಲೇ ನಾನು ಮಾಡೋವಂಥ ಎಲ್ಲ ವೀಡಿಯೋಸು ನಿಮಗೆ ಮೊದಲು ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಬನ್ನಿ ಈ ಒಂದು ಫಿಲಮ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ತಮ್ಮನ ಬಗ್ಗೆ ಹೇಳಿಬಿಡ್ತೀನಿ. ನನ್ನ ತಮ್ಮನಿಗೆ ಒಂದು 5 to 6 ಇಯರ್ಸಿಂದ ರೀಲ್ಸು ಈ ಥರ ಆ್ಯಕ್ಟಿಂಗ್ ಮಾಡೋದು ಇಂಟ್ರೆಸ್ಟ್ ಬಂದಿದೆ. ಸೊ ಮೊದಲೆಲ್ಲ ಈ ಥರ ಮಾಡ್ತಾ ಇರಲಿಲ್ಲ ಅವನು. ಸೊ ಇದು ನನಗೊಂಥರ ಖುಷಿ ವಿಷಯ. ವೀಕ್ ಡೇಸಲ್ಲೆಲ್ಲ ಅವನು ವರ್ಕ್ ಮಾಡ್ತಾನೆ. ಸಂಡೇ ಒಂದು ದಿವಸ ಅವನ ಫ್ರೆಂಡ್ಸ್ ಜೊತೆಗೆ ಈ ರೀತಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾನೆ. ಸೊ ಅದೊಂಥರ ನನಗೆ ಪ್ರೌಡ್ ಫೀಲ್ ಅಂತಲೇ ಅನಿಸುತ್ತೆ. ಅವನ ಫ್ರೆಂಡ್ಸ್ಗಳ ಜೊತೆಗೆ ಸೇರಿ ಈ ಒಂದು ಶಾರ್ಟ್ ಫಿಲಮನ್ನು ಮಾಡಿದ್ದಾನೆ. ಆ ಫಿಲಮ್ ಹೆಸರು ಬಂದು ನಂಬಿಕೆ ಅಂತ. ನನ್ನ ತಮ್ಮ ಈ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋದು ಆ್ಯಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಅವನ ಒರಿಜಿನಲ್ ಹೆಸರು ಕಿರಣ್. ಆ್ಯಂಡ್ ಅವನು ಪ್ಲೇ ಮಾಡಿರೋ ರೋಲ್ ಬಂದು ವಿನಯ್ ಅಂತ. ಇದ್ರದ್ದು ಸ್ಟೋರಿ ಏನಪ್ಪ ಅಂತ ಅಂದರೆ, ಒಂದು ಹುಡುಗನ ಲೈಫಲ್ಲಿ ಅವನ ಫ್ರೆಂಡ್ ಮತ್ತು ಲವ್ ಮಾಡಿರೋ ಹುಡುಗಿ ನಂಬಿಕೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ. ಆ ನಂಬಿಕೆನ ಅವನು ಕಳ್ಕೊಂಡಾಗ ಅವನ ಲೈಫ್ ಸ್ಟೈಲ್ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಸ್ಟೋರಿನ ಮಾಡಿದ್ದಾರೆ. ಈ ಒಂದು ಸ್ಟೋರಿನ ನಮ್ಮ ಒಂದು ಊರಲ್ಲೇ ಅವರು ಶೂಟ್ ಮಾಡಿರೋದು. ಎಲ್ಲೆಲ್ಲಿ ಶೂಟ್ ಮಾಡಿದ್ದಾರೆ ಈ ಒಂದು ವಿಡಿಯೋನ ಅಂತ ಅಂದರೆ, ಒಂದು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮನೆ ಆಚೆ ಕಡೆಯಿಂದ ಶೂಟ್ ಮಾಡಿದ್ದಾರೆ. ಸೊ ನಮ್ಮ ಮನೆಯದು ಕಸ್ತೂರಿ ನಿವಾಸ ಆ್ಯಂಡ್ ಪಾರ್ವತಿ ನಿಲಯ ಅಂತ ಬರುತ್ತೆ. ಸೊ ಅಲ್ಲಿ ಶೂಟ್ ಮಾಡಿದ್ದಾರೆ. ಊರಲ್ಲಿ 1-2 ಮನೆಗಳಲ್ಲಿ ಶೂಟ್ ಮಾಡಿದ್ದಾರೆ. ಆ್ಯಂಡ್ 1-2 ಗಾರ್ಡನ್ಗಳಿಗೂ ಕೂಡ ಹೋಗಿದ್ದಾರೆ. ಹಾಗೆ ಒಂದು ಟೆಂಪಲಲ್ಲಿ ಕೂಡ ಒಂದು ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ಒಂದು ಸೀನ್ದು. ಒಂದು ವಿಡಿಯೋ ಮಾಡಬೇಕು ಅಂತ ಅಂದರೆ ಅಷ್ಟು ಈಸಿ ಅಲ್ಲ. ನಾವು ಮೊದಲು ಕಥೆನ ನೋಡಬೇಕು. ಕತೆ ಜನಗಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅದನ್ನು ಕೂಡ ಯೋಚನೆ ಮಾಡಬೇಕು. ಆ್ಯಂಡ್ ಆ ಸ್ಟೋರಿಗೆ ತಕ್ಕ ಹಾಗೆ ಡೈಲಾಗ್ಸ್ನ ಬರಿಬೇಕು. ಆ್ಯಂಡ್ ಆ ಡೈಲಾಗ್ಸ್ಗೆ ನಾವು ಪರ್ಸನ್ಗಳನ್ನ ಸೆಲೆಕ್ಟ್ ಮಾಡಬೇಕು. ಅವ್ರು ಡೈಲಾಗ್ ಡೆಲಿವರಿ ಹೇಗೆ ಮಾಡ್ತಾರೆ, ಆ ಕ್ಯಾರೆಕ್ಟರ್ಗೆ ಪರ್ಸನ್ಗಳು ಸೂಟ್ ಆಗ್ತಾರೋ ಇಲ್ವೋ, ಸೊ ಎಲ್ಲನೂ ನೋಡ್ಕೋಬೇಕು. ಅದ್ರ ಜೊತೆಗೆ ಒಂದು ಕತೆಗೆ ತಕ್ಕ ಹಾಗೆ ಲೊಕೇಶನ್ಸ್ಗಳ್ನ ಸೆಲೆಕ್ಟ್ ಮಾಡ್ಕೋಬೇಕು. ಲೊಕೇಶನ್ಸ್ ಎಲ್ಲ ಸೆಲೆಕ್ಟ್ ಆದಮೇಲೆ ಒಂದೇ ದಿನ ಅಂದರೆ ಸಂಡೇ ಒಂದು ದಿವಸ ಕ್ಯಾರೆಕ್ಟರ್ಗಳನ್ನ ಒನ್ ಬೈ ಒನ್ನು ಕರ್ಕೊಂಡು ಹೋಗಿ ಶೂಟಿಂಗ್ ಎಲ್ಲ ಮಾಡಬೇಕು. ಶೂಟಿಂಗ್ ಮುಗಿಸಿ ಆದಮೇಲೆ ವೀಡಿಯೋಸ್ನೆಲ್ಲ ಎಡಿಟ್ ಮಾಡಬೇಕು. ಆ್ಯಂಡ್ ವಾಯ್ಸ್ ಓವರ್ನ ಕೊಡಬೇಕು. ಸೊ ವಾಯ್ಸ್ ಓವರ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಒಂದು ಸತಿ ಚೆಕ್ ಮಾಡಬೇಕು ಯಾವ ರೀತಿ ಬಂದಿದೆ, ಜನಗಳು ಯಾವ ರೀತಿ ತೊಗೊತಾರೆ, ಸೊ ಜನಗಳಿಗೆ ಇದು ಇಷ್ಟ ಆಗುತ್ತೋ ಇಲ್ವೋ, ಸೊ ಎಲ್ಲನೂ ನೋಡಿ ಆಮೇಲೆ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅಷ್ಟು ಈಸಿನೇ ಅಲ್ಲ ಒಂದು ವಿಡಿಯೋ ಮಾಡಬೇಕು ಅಂತ ಅಂದರೆ. ಆಲ್ರೆಡಿ ರಿಲೀಸ್ ಕೂಡ ಆಗಿದೆ ಈ ಒಂದು ಫಿಲಮು. ಸೊ ತುಂಬಾ ವ್ಯೂಸ್ ಕೂಡ ಹೋಗಿದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ. ಶೂಟಿಂಗ್ ದಿವಸ ರೀಲ್ಸ್ ಮಾಡು ಅಂತ ಹೇಳಿದೆ. ಸೊ ಹಾಗಾಗಿ ರೆಡಿ ಮಾಡಿರು, ನಾನು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ಬಂದು ಅವಳ ಜೊತೆಗೆ ರೀಲ್ಸ್ ಮಾಡ್ತೀನಿ, ರೆಡಿ ಮಾಡಿರು ಅಂತ ಹೇಳಿದ. ಓಕೆ, ಮಧ್ಯಾಹ್ನ ಊಟಕ್ಕೆ ಬರ್ತಾನಲ್ಲ ಅಂತ ಅಂದ್ಬಿಟ್ಟು ನಾನು ಅವಳನ್ನ ರೆಡಿ ಮಾಡಿದ್ದೆ. ಹಾಗಾಗಿ ಅವಳು ಮಾಮ ಬರ್ತಾರೆ ಅಂತ ವೆಯ್ಟ್ ಮಾಡಿ ಮಧ್ಯಾಹ್ನ ಮಲ್ಕೊಂಡು ಬಿಟ್ಟಿದ್ಲು. ಅವ್ನು ಬರೋ ಅಷ್ಟರಲ್ಲಿ ಮಾಮ ಬಂತು. ಮಾಮ ಅಲ್ಲಿ ಎಲ್ಲಿ ಅಲ್ಲಿ ಬರ್ತೈತಿ ಮಾಮ.
ಮಾಮ ನೀವು ವಿಡಿಯೋ ಮಾಡ್ತೀರಿ? ಹೇಳಿ ತೋರಿಸು, ಹೆಂಗೆ ರೆಡಿಯಾಗಿದ್ದೀರಿ? ಹೆಂಗೆ ರೆಡಿಯಾಗಿದ್ದೀರಿ? ಹಿಂಗೆ ರೆಡಿಯಾಗಿರಿ. ಪೋಸ್ ಕೊಡ್ರಿ ನೋಡೋಣ. ಪೋಸ್ ಹಿಂಗೆ ಕೊಡ್ತೀರಿ? ವಿಡಿಯೋ ಮಾಡ್ತೀರಿ ಮಾಮನ್ ಕೂಡ? ಇಲ್ಲ, ಕೋಪ ಬಂತು ವಿಡಿಯೋ ಮಾಡಿಲ್ಲ ಮಾಮ ಅಂತ. ಎಲ್ಲಿ ಅಕ್ಕ ಮಾಮ ಏನು ತಗೊಂಬರ್ದಿತ್ತು ನಿಂಗ? ಮತ್ತ ನಂಗೂ ಕೊಡ್ತೀರಿ ಮಾಮಗ ಬೇಡ? ಮಾಮ ತಂದು ಕೊಡ್ತಿದ್ದಲ್ಲ, ಮಾಮಗ ಕೊಡೋದಿಲ್ಲ? ಕೊಡಲ್ಲ ಮಾಮನ್ಗೆ? ಹೂವಾ, ಅವ್ನು ಬರೋ ಅಷ್ಟರಲ್ಲಿ ಅವಳು ಮಲ್ಕೊಂಡು ಎದ್ದು ಊಟ ಎಲ್ಲ ಮಾಡಿದ್ಲು. ಸೊ ಅವಳದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೆ. ಬರ್ತಾ ಅವನು ಕೋಕ್ ತೊಗೊಂಡು ಬಂದಿದ್ದ, ಅದನ್ನು ಕುಡಿಸ್ತಾ ಇದ್ಲು ಅವನಿಗೆ. ಊರಿಗೆ ಬಂದಾಗಿಂದ ಅವನಿಗೆ ತುಂಬಾ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ. ಅವ್ನು ಎಲ್ಲಾದರೂ ಹೋದರೆ ನಾನು ಅಂತ ಇರ್ತಾಳೆ. ಅವನ ಜೊತೆಗೇ ಊಟ ಮಾಡ್ತಾಳೆ. ನನ್ನ ತಮ್ಮ ವರ್ಕ್ ಮಾಡೋ ಕಂಪನಿ ಹತ್ತಿರ ಇರೋದ್ರಿಂದ ಮಧ್ಯಾಹ್ನ ಊಟಕ್ಕೂ ಮನೆಗೆ ಬರ್ತಾನೆ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾನೆ ಅವ್ರ ಜೊತೆಗೆ. ಈ ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋ ನಮ್ಮ ತಮ್ಮನಿಗೂ ಹಾಗೂ ಅವನ ಫ್ರೆಂಡ್ಸ್ಗೂ ಈ ಒಂದು ಆ್ಯಕ್ಟಿಂಗಲ್ಲಿ ಒಳ್ಳೆ ಫ್ಯೂಚರ್ ಸಿಗಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಲೈಕ್ಸು ಮತ್ತು ಕಮೆಂಟ್ಸು ತುಂಬಾ ಇಂಪಾರ್ಟೆಂಟು. ಏನಾದರೂ ಸಜೆಸ್ಟ್ ಮಾಡೋ ಹಾಗಿದ್ದರೆ ಮಾಡ್ಬೋದು. ನಾನು ಕೂಡ ಆದಷ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ಒಂದು ಶಾರ್ಟ್ ಫಿಲಮನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಅವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಅವರ ಚಾನಲ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.